ಹುಬ್ಳಿ ಪ್ರಸಂಗ ಇಡೀ ಒಂದು ವಾರದಿಂದ ಟಿವಿಲಿ ಬರ್ತಾ ಇದೆ. ಪ್ರತಿಯೊಂದು ವಿಷಯನೂ ವಾಲಂಟಿಯರ್ ಆಗಿ ಹುಡುಗಿ ಬಂದ್ಬಿಟ್ಟು ನನಗೆ ಈ ತರ ತೊಂದರೆ ಆಗಿದೆ, ರಕ್ಷಣೆ ಕೊಡಿ ಅಂತ ಇದ್ದಾರೆ. ಸಮೀರ್ ಮುಲ್ಲಾ ಅಂತ ಭಾಳ ಸಲ ಹಿಂಗ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷನರ್ ಮಂದಿಗೆ ಹೇಳಿದ ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಮ್ಗೆ ನಿಮ್ಗೆ ಹೆಲ್ಪ್ ಬೇಕು. ಆದ್ರೆ ಮಹಿಳಾ ಆಯೋಗ ನಾವು ಕಂಪ್ಲೇಂಟ್ ಕೊಡಕ್ ಬಂದ್ರೆ ಅವ್ರು ಏನಂತಾರೆ, ಹೌದಾ ಕಂಪ್ಲೇಂಟಾ ಗಲಾಟೆ ಇದಾಗ್ತಾ ಇದೆಯಾ ಯಾವ ಯೂಟ್ಯೂಬ್ ಅಂತ ಕೇಳ್ತಾ ಇದ್ರು. ಯಾಕೆ ಮಹಿಳಾ ಆಯೋಗ ಮಹಿಳೆಯರಿಗೆ ಕಣ್ಣೋರ್ಸಕ್ಕಿದ್ಯಾ ಇಲ್ಲ ಆಫೀಸಲ್ಲಿ ಟೇಬಲ್ ಅಲ್ಲಿ ಪೇಪರ್ ಇಟ್ಕೊಂಡು ಕಂಪ್ಲೇಂಟ್ ರಿಸೀವ್ ಮಾಡಿ ಅದ್ರ ನೋಡಿ ಮಾಡಕ್ಕಿದ್ಯಾ? ಚೇರ್ಪರ್ಸನ್ ಇಲ್ಲ, ಕೇಳಿದ್ರೆ ಅವ್ರು ಮನೇಲಿದಾರಂತೆ, ಮನೆಗೆ ಹೋಗಿ ಮೀಟ್ ಮಾಡಿ ಅಂತ. ಯಾಕೆ ಮನೇಲಿ ಅವ್ರು ಒಂದು ಆಫೀಸ್ ಮಾಡೋದಾದ್ರೆ ನಮಗೆ ಅಡ್ರೆಸ್ ಆಫೀಸ್ ಮನೆ ಅಡ್ರೆಸ್ ಕೊಡ್ಬೋದಿತ್ತು. ಇವತ್ತು ನಾವೆಲ್ಲಾ ಮಹಿಳೆಯರು ನಮ್ಮ ಕೆಲಸ ಬಿಟ್ಟು ಇವತ್ತು ಬಂದು ಇಲ್ಲಿ ಕೊಟ್ಟಿದೀವಿ ಅಂದ್ರೆ ಕಂಪ್ಲೇಂಟ್, ಅವ್ರ ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಚೇರ್ಪರ್ಸನ್ ಇಲ್ಲ. ಮುಂದೆ ಕಾರ್ಯ ತಗೋತೀನಿ ಅಂದಿದ್ದಾರೆ, ಗೊತ್ತಿಲ್ಲ ಯಾವ ತರ ಕಾರ್ಯ ತಗೋತಾರ ಅಂತೇಳಿ. ಲವ್ ಜಿಹಾದಿನ ಮುಂದಿನ ಭಾಗ ಇದು ಹೇಳ್ಬೋದು, ಜಿಮ್ ಜಿಹಾದ್ ಅಂತ. ಈ ಪ್ರಕರಣ ನಾನು ತುಂಬಾ ದಿನದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ರಣರಾಗಿಣಿ ತಂಡದವರಿಗೂ ಕೂಡ ಸುಮಾರು ಜಿಮ್ಗಳಲ್ಲಿ ಯಾರ ಟ್ರೈನರ್ ಇದ್ದಾರೆ ಅವರೆಲ್ಲ ಮೋಸ್ಟ್ ಆಫ್ ಆಲ್ ಮುಸ್ಲಿಂ ಹುಡುಗರೇ ಇರ್ತಾರೆ. ಸೊ ನಮ್ಮ ಹೆಣ್ಮಕ್ಳಿಗೆ ಅವ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಸುಮ್ಮನೆ ಜಿಮ್ಗೆ ಏನೋ ಅವ್ರ ವೆಯ್ಟ್ ಲಾಸೋ ಏನೋ ಅವ್ರ ಆರೋಗ್ಯ ದೃಷ್ಟಿಯಿಂದ ಹೋಗ್ತಾರೆ. ಈ ತರ ಹೋದಾಗ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಅವರನ್ನ ನಿಜವಾಗ್ಲೂ ಬಲೆಯಲ್ಲಿ ಬೀಳ್ಸ್ಕೊಂತಾರೆ. ಆ ಬೀಳ್ಸ್ಕೊಂಡು ಅವ್ರ ಮುಂದಿನ ಭಾಗ ಅವ್ರನ್ನ ವೈಯಕ್ತಿಕವಾಗಿ ಬಳಸ್ಕೊಂತಾರೆ, ವಿಡಿಯೋ ಮಾಡ್ತಾರೆ. ಜಾಸ್ತಿ ಮಾಡಿದ್ರೆ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಇದೇ ಅವ್ರ ಟಾರ್ಗೆಟ್ ನೋಡಿ. ಇದಕ್ಕೆ ಮೂಲ ಯಾರು ಕ್ವಶನ್ ಹೇಳೋದಿಲ್ಲ. ಮಹಿಳಾ ಆಯೋಗದವರೇ ಕೇಳ್ತಿದ್ರಂತೆ ಎಲ್ಲಿ ಆಗಿದೆಯಾ ಅಂತ. ಹೆಣ್ಮಕ್ಳು ಖುದ್ದು ತಾನೇ ಆಗಿ ಬಂದು ನನ್ಗಾಗ್ತಿರೋ ಅನ್ಯಾಯ ಆಗಿದೆ, ಈ ತರ ಈ ಹುಡುಗ ಈ ತರ ಮಾಡ್ತಿದ್ದಾನೆ ಅಂದ್ರೆ ಯಾರು ಕೂಡ ಗೌರ್ಮೆಂಟ್ ಇಲ್ಲ, ಮಹಿಳಾ ಆಯೋಗದಾಗ್ಲಿ, ಮಹಿಳಾ ಸದಸ್ಯರಾಗ್ಲಿ, ಮಹಿಳಾ ಶಾಸಕರಾಗ್ಲಿ ಯಾರಿಗೂ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಆಘಾತಕಾರಿ ಘಟನೆ ಪ್ರತಿಯೊಬ್ಬರು ನೀವು ಟಿವಿಯಲ್ಲಿ ಕೇಳಿದ್ದೀರಾ. ಸೊ ಈ ಲವ್ ಜಿಹಾದ್ ಅನ್ನು ಪ್ರತಿ ಸಲವೂ ನಾವು ಪ್ರತಿ ಮಹಿಳೆಯರು ಬಂದು ಕಂಪ್ಲೇಂಟ್ ಕೊಡ್ತಾನೆ ಇರ್ತೀವಿ. ಈ ಸಲ ನಾವು ಕಡಖಂಡಿತವಾಗಿ ಮಹಿಳಾ ಆಗೋದು ಒಂದೇ, ನೀವು ಆಕ್ಷನ್ ತಗೊಳ್ತೀರಾ ಅಥವಾ ನಾವು ಮಹಿಳೆಯರೆಲ್ಲ ರೋಡ್ ಇಳಿಬೇಕಾ ಅಂತ ನೀವು ಇದಕ್ಕೆ ಉತ್ತರ ಕೊಡಬೇಕು. ನೀವು ಕಡಖಂಡಿತವಾಗಿ ಇದಕ್ಕೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ನಾವಾಗೆ ರೋಡಿಗೆ ಇಳಿದು ನಾವು ಈ ಮಹಿಳಾ ಆಯೋಗಕ್ಕೆ ಎಲ್ಲ ಮಹಿಳೆಯರು ಹೇಳಿ ನಾವು ಮುನ್ನುಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾಳೆನೇ ಸ್ಟೇಟ್ಮೆಂಟ್ ಕೊಡಬೇಕು. ನಮ್ಮ ಮಹಿಳೆಯರಿಗೆ ಆಗುವಂತ ಅನ್ಯಾಯವನ್ನು ತಡಿಬೇಕು. ನಾವು ಇಲ್ಲಿ ಬಂದು ನಿಮಗೆ ಕಂಪ್ಲೇಂಟ್ ಕೊಡೋದಿಲ್ಲ, ನೀವೇ ನಿಜವಾಗಿ ಬರಬೇಕಿತ್ತು. ಅದಕ್ಕೋಸ್ಕರ ಮಹಿಳಾ ಆಗಿರೋದು ಸರ್ಕಾರ ನಡೆಸ್ತಾ ಇರುವಂತ ಈ ಮಹಿಳಾ ಆಯೋಗ ಮಹಿಳೆಯರಿಗೆ ಇಲ್ಲ ಅಂತಾರೆ. ಈ ಮಹಿಳಾ ಆಯೋಗ ಅಗತ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. It's not a love jihad. It's one kind of terrorist activity happening across the world, and no one is raising voice properly. This problem will not end here. The people, if the government is not taking action, people are not taking action, and women organizations come to take action, the problem will never end here. This is systematically should be eradicated from the system. Otherwise, you children and families will be completely get into the hands of terrorist people only. Khushi is not some other girl. Khushi is just beside your house only. If you don't take action again now, unable to understand what is this, and don't raise your voice. My child was issued in this way. My son was issued in love jihad. He was innocent. He was trained by Maulana. Don't tell all these things. Even you Muslim children also should be aware that these people are using your youth for the wrong activities. You have big future and don't spoil these wrong activities. No one will be escaped from the criminal activities from India now. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಯಾವ ರೀತಿ ಇಲ್ಲಿ ರಕ್ಷಣೆ ಇದೆ ಅನ್ನೋದನ್ನ ನಾವೇ ನೋಡ್ಬೇಕು. ಎಲ್ಲಿದೆ ರಕ್ಷಣೆ ನಮಗೆ? ನಮ್ದು ಏನಾದ್ರು ಕೇಸ್ ಆದ್ರೆ ಸಣ್ಣದಾಗಿ ಫೇಸ್ಬುಕ್ ಅಥವಾ ಟ್ವಿಟರ್ ಮತ್ತೊಂದಲ್ಲಿ ಸಣ್ಣದಾಗಿ ಒಂದು ವಿಡಿಯೋ ಅಥವಾ ಒಂದು ಮೆಸೇಜ್ ಇದ್ರೆ ಇಮಿಡಿಯೇಟ್ಲಿ ಕಾನೂನು ಕ್ರಮ ತಗೊಂತಾರೆ. ನಮ್ಮನ್ನ ಬಂದು ಅದು ನಾವ್ ಎಲ್ಲೇ ಇದ್ರು ಅರೆಸ್ಟ್ ಮಾಡ್ತಾರೆ. ಯಾಕಂದ್ರೆ ಇದ್ರ ಅನುಭವ ನನಗಾಗಿದೆ. ನಾನು 14 ಹಸುಗಳನ್ನ ಗೋಹತ್ಯೆ ಮಾಡೋದನ್ನ ತಡೆದೆ ಅಂದಾಗ ನನ್ನನ್ನ ಒಂದೇ ಒಂದು ಕೌಂಟರ್ ಕೇಸಿಗೆ ಗಡಿಪಾರ್ ಮಾಡ್ತಾರೆ. ಮೈಸೂರು ಜಿಲ್ಲೆಯಿಂದ ಯಾದಗಿರಿ ತನಕ ಮಾಡ್ತಾರೆ. ಅಲ್ಲಿಗೆ ನನಗೆ ಹೆಣ್ಣಿಗೆ ರಕ್ಷಣೆ ಇಲ್ಲ ಕರ್ನಾಟಕದ ಕಾನೂನಲ್ಲಿ, ಈ ಸರ್ಕಾರದಲ್ಲಿ ಅನ್ನೋ ಒಂದು ನಂಬಿಕೆ ಹೊರಟೋಯ್ತು ನನಗೆ. ಈಗ ಮತ್ತೊಂದು ಹೆಣ್ಣುಮಗಳಿಗೆ ಎಷ್ಟು ಅನ್ಯಾಯ ಆಗಿದೆ, ಆಕೆನೇ ಬಂದು ರಾಜರೋಷವಾಗಿ ನನಗೆ ರಕ್ಷಣೆ ಬೇಕು, ನನಗೆ ಈ ರೀತಿ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಆದರೆ ಇಲ್ಲಿವರೆಗೂ ನಮ್ಮ ಮಹಿಳಾ ಆಯೋಗದ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ. ನಾವು ಅವ್ರು ಗಮನಿಸಿದ್ದಾರೆ. ಅವ್ರು ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಹೋಗಿ ಸಾಂತ್ವನ ಬೇಡ, ಅವರು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ನಾವಿದ್ದೇವೆ, ಮಹಿಳೆಯರಿಗೆ ರಕ್ಷಣೆ ನಾನು ಕೊಡ್ತೇನೆ ಅನ್ನೋ ಒಂದು ಸಣ್ಣ ಒಂದು ಕಾಮೆಂಟ್ ಕೂಡ ಅವ್ರು ಹಾಕಲಿಲ್ಲ ಅಂದ್ರೆ ಇದೆಂತ ವಿಪರ್ಯಾಸ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.